ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಆಚರಣೆಗಳಾಗಲಿ, ಪೂಜೆಗಳಾಗಲಿ ಮನುಷ್ಯ ಮಾಡ್ಕೊಂಡಿರೋದು ಅಥವಾ ಅವರವರ ನಂಬಿಕೆ ಮೇಲೆ ನಿಂತಿರುತ್ತೆ. ಕೆಲವರು ಒಂದನ್ನು ನಂಬಿದ್ರೆ ಇನ್ನು ಕೆಲವರು ಇನ್ನೊಂದನ್ನು ನಂಬೋದಿಲ್ಲ. ಸೊ ಹಾಗಾಗಿ ಯಾವುದೇ ಪೂಜೆಗಳಾಗಲಿ, ವ್ರತಗಳಾಗಲಿ, ಪದ್ಧತಿಗಳಾಗಲಿ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆ ಈ ಮಾತನ್ನ ಮೊದಲೇ ಹೇಳ್ತಾ ಇದ್ದೀನಿ ಅನ್ನೋದಾದರೆ, ಈ ಪಿತೃಪಕ್ಷ ಅನ್ನೋದು ಅದೇ ಥರ ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು. ಕೆಲವರು ಏನು ಮಾಡ್ತಾರೆ, ಪಿತೃಪಕ್ಷ ಅಂದರೆ ತುಂಬ ಭಯನೂ ಪಡ್ತಾರೆ. ಇನ್ನು ಕೆಲವರು ಅದ್ರ ಬಗ್ಗೆ ಮೈಂಡು ಕೂಡ ಮಾಡೋದಿಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ ಅಮಾವಾಸ್ಯೆ ಅಂದರೆ ಕೆಟ್ಟು ದಿನ ಅಂತ. ಇನ್ನು ಕೆಲವರು ಅದೇ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಿ ನಾವು, ಕೆಲವರು ಅದೇ ಅಮಾವಾಸ್ಯೆ ದಿನ ಶುಭ ಕಾರ್ಯಗಳು ಮಾಡ್ತಾರೆ. ಅವರವರ ನಂಬಿಕೆಗೆ ಬಿಟ್ಟಿದ್ದು. ಈಗ ಆಷಾಢ ಮಾಸ, ಶೂನ್ಯ ಮಾಸದಲ್ಲಿ ನಾವು ಯಾವ ಮದುವೆ ಕಾರ್ಯಗಳನ್ನು ಮಾಡಲ್ಲ. ಕೆಲವು ಕಡೆ ಮದುವೆ ಆ ಸಮಯದಲ್ಲೇ ಮದುವೆನೂ ಮಾಡ್ತಾರೆ. ಸೊ ಹಾಗಾಗಿ ಪದ್ಧತಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವ್ಯತ್ಯಾಸ ಆಗ್ಬೋದು, ಅಥವಾ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೂ ಅದು ಚೇಂಜ್ ಆಗ್ಬೋದು. ಅದೇ ಪ್ರಕಾರ ಪಿತೃಪಕ್ಷದಲ್ಲೂ ಅಷ್ಟೇ ಕೆಲವೊಂದು ಕೆಲಸಗಳನ್ನ ಮಾಡಬಾರ್ದು ಅನ್ನೋ ನಂಬಿಕೆ ಇದೆ. ಇದು ನಂಬಿಕೆ ಮೇಲೆ ಡಿಪೆಂಡ್ ಆಗಿದ್ದು. ಸೊ ಹಾಗಾಗಿ ದಯವಿಟ್ಟು ನಾನು ಹೇಳುವಂಥ ಕೆಲವೊಂದು ಕೆಲಸಗಳನ್ನ ನಿಮಗೆ ಸಾಧ್ಯ ಆದರೆ ಫಾಲೋ ಮಾಡಿ. ಒತ್ತಾಯ ಅಂತೂ ಇಲ್ಲ. ಅಥವಾ ನೀವು ಮೂಢನಂಬಿಕೆ ಅನ್ಕೋತೀರಾ ಅಂದರೆ ಅದು ನಿಮ್ಮ ಇಷ್ಟ. 15 ದಿನ ತಾನೇ, ಪರವಾಗಿಲ್ಲ, ಮುಂದೂಡೋಣ, ಒಂದು ಒಳ್ಳೆ ದಿನಕ್ಕೋಸ್ಕರನೇ ಕಾಯೋಣ ಅಂತನವರು ದಯವಿಟ್ಟು ಈ ಒಂದು 10 ಕೆಲಸಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು 15 ದಿನಗಳ ಕಾಲ ಮುಂದೂಡಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಹೇರ್ ಕಟ್ಟಿಂಗ್. ಹೌದು, ನಾನು ಹೇಳ್ದಂಗೆ ಮೊದಲು ಸ್ಟಾರ್ಟಿಂಗ್ ನನ್ನ ಚಾನಲ್ ಕ್ರಿಯೇಟ್ ಮಾಡಿದಾಗ ಸ್ವಲ್ಪ ದಿನದಲ್ಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಹೇರ್ ಕಟ್ಟಿಂಗ್ ಆಗಲಿ, ನೇಲ್ ಕಟ್ಟಿಂಗ್ ಆಗಲಿ ನಾವು ಒಂದು ವಿಶೇಷವಾದ ದಿನಗಳಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಮನೆಗೆ ದಾರಿದ್ರ್ಯತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ವಯಸ್ಸಾದ ಅಜ್ಜಿದ್ರೆ ಹೇಳ್ತಾರೆ, ಈ ಒಂದು ಬಾಗಿಲಲ್ಲಿ ಕೂತ್ಕೊಂಡು ತಲೆ ಬಾಚಬಾರ್ದು, ಅಥವಾ ಬಾಗಿಲಲ್ಲಿ ಕೂತ್ಕೊಂಡು ನೇಲ್ ಕಟ್ ಮಾಡಬಾರ್ದು, ಮನೆ ಮಧ್ಯದಲ್ಲಿ ಕೂತ್ಕೊಂಡು ಕೂಡ ನೇಲ್ ಕಟ್ ಮಾಡಬಾರ್ದು, ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಕೂದಲುಗಳನ್ನ ಜಾಸ್ತಿ ಮನೇಲಿ ಬೆಳೆಸಬಾರ್ದು ಅಂತಾರೆ. ಇದು ಪದ್ಧತಿಗಳು ಅಥವಾ ಅವರವ್ರ ನಂಬಿಕೆ ಮೇಲೆ ಡಿಪೆಂಡ್ ಆಗಿದೆ. ಸೊ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ಹಾಗಾಗಿ ಈ ಒಂದು ಪಿತೃಪಕ್ಷ ಸಮಯ ಹೇಗಿರುತ್ತೋ ಏನೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ಕಾರಣಕ್ಕೋಸ್ಕರ ಆದಷ್ಟು ನೀವು ಹೇರ್ ಕಟ್ ಮಾಡೋದನ್ನ ಅವಾಯ್ಡ್ ಮಾಡಿ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ. ಇನ್ನು 2ನೇದು ಪಾಯಿಂಟು ಹೇರ್ ಕಟ್ಟಿಂಗ್ ರಿಲೇಟೆಡ್ ಮುಡಿ ಕೊಡುವಂಥದ್ದು. ಅಂದರೆ ಕೆಲವರು ಹರಕೆ ಮಾಡ್ಕೊಂಡಿರ್ತಾರೆ ದೇವರಿಗೆ ಮುಡಿ ಕೊಡ್ತೀವಿ ಅಂತ, ಅಥವಾ ಮೊದಲ ಮಗುವಿನ ಮುಡಿ ಏನಾದರೂ ಇದ್ದರೆ ದಯವಿಟ್ಟು ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ದಯವಿಟ್ಟು ಮುಡಿನ ಕೊಡಬೇಡಿ. ಇನ್ನು 3ನೇ ಮುಖ್ಯವಾದ ಪಾಯಿಂಟ್ ಅಂದರೆ ಬಟ್ಟೆಗಳು. ದಯವಿಟ್ಟು ಈ ಹಿರಿಯರಿಗೆ ನಾವು ಎಡೆ ಇಡೋಕ್ಕೆ ಬಟ್ಟೆಗಳನ್ನ ಈ ಒಂದು ಟೈಮಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಆ ಒಂದು ಸಮಯದಲ್ಲಿ ದಯವಿಟ್ಟು ನಿಮಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ, ಬೇರೆ ಯಾರಿಗೂ ಈ ಒಂದು ಸಮಯದಲ್ಲಿ ಬಟ್ಟೆಗಳನ್ನ ತೊಗೋಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಅದು ಅಷ್ಟು ಶುಭ ಅಲ್ಲ. ಸೊ ಆ ಕಾರಣಕ್ಕೋಸ್ಕರ ದಯವಿಟ್ಟು ಬಟ್ಟೆಗಳನ್ನ ನಿಮಗೋಸ್ಕರ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಜಸ್ಟ್ ನಿಮ್ಮ ಯಾರಿಗೆ ಎಡೆ ಇಕ್ತಾ ಇರ್ತಾರಲ್ಲ ಅವರಿಗೋಸ್ಕರ ಬೇಕಾದ್ರೆ ಮಾತ್ರ ಬಟ್ಟೆನ ತೊಗೊಳ್ಳಿ. ಬೇರೆ ಯಾರಿಗೂ ನೀವು ಬಟ್ಟೆಗಳನ್ನ ಖರೀದಿ ಮಾಡಬೇಡಿ. ಇನ್ನು ಚಿನ್ನ ಬೆಳ್ಳಿನೂ ಅಷ್ಟೇ, ಅದನ್ನು ಶುಭವಾಗಿ ನಾವು ಅನ್ಕೊತೀವಿ. ಅಂದರೆ ಒಂದು ಚಿನ್ನ ಬೆಳ್ಳಿ ಮನೆಗೆ ತರೋದು ಲಕ್ಷ್ಮಿಯ ಸಾಕ್ಷಾತ್ ರೂಪ ಅಂತಲೇ ಅನ್ಕೋತೀವಿ. ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಪಿತೃಪಕ್ಷದ ಸಮಯದಲ್ಲೂ ಚಿನ್ನ ಬೆಳ್ಳಿ ಖರೀದಿನ ಅವಾಯ್ಡ್ ಮಾಡೋದು ಒಳ್ಳೆಯದು. ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಕೆಲವರು ಈ ಒಂದು ಟೈಮಲ್ಲಿ ಚಿನ್ನ ಕಮ್ಮಿ ಇದೆ ಅಂತ ತಗೋತಾರೆ. ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಇನ್ನು ಹೊಸದಾಗಿ ವ್ರತಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ಈ ಒಂದು ಸಮಯ ಸೂಕ್ತ ಅಲ್ಲ. ಅಂದರೆ ಕೆಲವರು ಹೇಳ್ತಾ ಇದ್ದಾರೆ ವೈಭವ ಲಕ್ಷ್ಮಿ ಮಾಡಬೇಕು, ಗುರು ರಾಘವೇಂದ್ರ ಸ್ವಾಮಿ ವ್ರತ ಮಾಡಬೇಕು ಅಂತ. ಹೊಸದಾಗಿ ಏನಾದರೂ ಈ ಒಂದು ಪಿತೃಪಕ್ಷ ಸಮಯದಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಬೇಡ. ಆಲ್ರೆಡಿ ನೀವೇನಾದ್ರು ಸ್ಟಾರ್ಟ್ ಮಾಡಿ 2 ವಾರ 3 ವಾರ ಆಗಿದೆ ಅಂದರೆ ದಯವಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬಟ್ ಹೊಸದಾಗಿ ಯಾವುದೇ ವ್ರತಗಳನ್ನ ನೀವು ಈ ಒಂದು ಸಮಯದಲ್ಲಿ ಸ್ಟಾರ್ಟ್ ಮಾಡಬೇಡಿ. ಇನ್ನು ನೆಕ್ಸ್ಟ್ ಪಾಯಿಂಟು ಜರ್ನಿ ಮಾಡೋದು. ಅಂದರೆ ತುಂಬ ಲಾಂಗ್ ಜರ್ನಿ ಹೋಗೋದು ಕಾರ್ಗಳಲ್ಲಿ, ಬೈಕ್ಗಳಲ್ಲಿ, ಈ ಒಂದು ಸಮಯದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ನಿಮಗೆ ಅವಶ್ಯಕತೆ ಇದ್ದು ಯಾವುದರ ಕೆಲಸದ ನಿಮಿತ್ತ ನೀವು ಹೊರಗಡೆ ಹೋಗಬೇಕಾದ್ರೆ ದಯವಿಟ್ಟು ಹೋಗಿ ಬನ್ನಿ. ನಿಮ್ಮದೇ ಆದ ಕೆಲವೊಂದು ಜಾಗರೂಕತೆಯನ್ನು ವಹಿಸ್ಕೊಂಡು ಈ ಒಂದು ಸಮಯದಲ್ಲಿ ಜರ್ನಿ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಇನ್ನು ನಾನ್ ವೆಜ್ ವಿಷಯ, ಅಂದರೆ ಮಾಂಸಾಹಾರದ ವಿಷಯದಲ್ಲೂ ಅಷ್ಟೇ ನೈಟ್ ಸಮಯದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕ್ಯಾರಿ ಮಾಡೋದು, ಮತ್ತು ಹಸಿ ಮಾಂಸನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಗ ಒಬ್ಬರು ಮನೆಯಿಂದ ಇನ್ನೊಬ್ಬರು ಮನೆಗೆ ಕೊಟ್ಟು ಕಳಿಸ್ತಾರೆ. ಈ ಒಂದು ಸಮಯದಲ್ಲಿ ಸಾಧ್ಯ ಆದಷ್ಟು ನೈಟ್ ಸಮಯದಲ್ಲಾದರೂ ಅವಾಯ್ಡ್ ಮಾಡಿ. ಮತ್ತು ನೆಕ್ಸ್ಟ್ ಪಾಯಿಂಟ್ ಹೇಳೋದಂದಾದರೆ ಮನೆ ಶಿಫ್ಟಿಂಗ್. ನಾನು ಇದನ್ನು ಪಿತೃಪಕ್ಷದ ವಿಡಿಯೋದಲ್ಲೇ ಮೆನ್ಷನ್ ಮಾಡಿ ಹೇಳಿದ್ದೀನಿ. ದಯವಿಟ್ಟು ಇಂಥ ಸಮಯದಲ್ಲಿ ಮನೆ ಶಿಫ್ಟಿಂಗ್ ಕೂಡ ಒಳ್ಳೆಯದಲ್ಲ. ದಯವಿಟ್ಟು ಮನೆ ಶಿಫ್ಟಿಂಗ್ ವಿಷಯದಲ್ಲೂ ಸ್ವಲ್ಪ ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ ಪ್ರೆಗ್ನೆನ್ಸಿ ಇರೋವಂಥ ಹೆಣ್ಮಕ್ಳು ದಯವಿಟ್ಟು ಸಾಧ್ಯ ಆದಷ್ಟು ಇಂಥ ಸಮಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ನೈಟ್ ಸಮಯದಲ್ಲೂ ಕೂಡ ಸ್ವಲ್ಪ ಜರ್ನಿಗಳನ್ನ ಅವಾಯ್ಡ್ ಮಾಡಬೇಕು. ಸೊ ದಯವಿಟ್ಟು ಪ್ರೆಗ್ನೆಂಟ್ ಇರೋವಂಥ ಲೇಡಿಗಳು ಮತ್ತು ಹೊಸದಾಗಿ ಡೆಲಿವರಿ ಆಗಿರುವಂಥ ಹೆಣ್ಮಕ್ಳು ಸ್ವಲ್ಪ ಜೋಪಾನ ಆಗಿರೋದು ಒಳ್ಳೆಯದು.
ಒಟ್ಟಾರೆ ಹೇಳೋದಾದರೆ ಯಾವುದೇ ಶುಭ ಕಾರ್ಯಗಳನ್ನಾದರೂ ಅಷ್ಟೇ ದಯವಿಟ್ಟು ಈ ಒಂದು ಸಮಯದಲ್ಲಿ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಈ ಒಂದು ಹೊಸದಾಗಿ ಶಾಪ್ ಓಪನ್ ಮಾಡ್ತಾರೆ, ಆ ಒಂದು ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಮಾಡ್ತಾರೆ. ಎಷ್ಟೋ ಜನ ಕಷ್ಟಪಟ್ಟು ಸಾಲ ಮಾಡಿ ದುಡ್ಡು ಹಾಕಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿರ್ತಾರೆ. ಇಂಥ ಶುಭ ಕಾರ್ಯಗಳನ್ನ ಈ ಒಂದು ಸಮಯದಲ್ಲಿ ಸ್ಟಾರ್ಟ್ ಮಾಡದೇ ಇರೋದೇ ಒಳ್ಳೆಯದು. ಮುಂದೊಂದು ದಿನ ಹೇಟ್ ತಿನ್ನೋ ಬದಲು 15 ದಿನ ತಾನೇ ಕಾಯ್ದು ಮುಂದೆ ಒಂದು ಒಳ್ಳೆ ದಿನ ನೋಡಿಕೊಂಡು ಹೊಸದಾಗಿ ಒಂದು ಶುಭ ಲಗ್ನದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಅದರಿಂದ ಏಳಿಗೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅಷ್ಟೇ ನಾನು ಇಷ್ಟು ಕೆಲಸಗಳನ್ನ ಆದಷ್ಟು ನೀವು ಈ ಒಂದು ಸಮಯದಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರೋದು. ಬಟ್ ಯಾರಿಗೂ ಒತ್ತಾಯ ಇಲ್ಲ, ಇದು ಕಂಪ್ಲೀಟಾಗಿ ನಿಮ್ಮ ಒಂದು ನಂಬಿಕೆ, ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಸೊ ಹಾಗಾಗಿ ಸಾಧ್ಯ ಆದರೆ ನಮ್ಮದವರು ಈ ಒಂದು ವಿಷಯನ ಫಾಲೋ ಮಾಡಿ, ಅಥವಾ ನಂಬಿಕೆ ಇಲ್ಲ ಇನ್ನು ಯಾವ ಕಾಲದಲ್ಲಿ ನೀವು ಇದ್ದೀರಾ ಅನ್ನೋದಾದರೆ ನಿಮ್ಮ ಇಷ್ಟ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.